ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ರಜೆ ಇದೆ, ಎಲ್ಲರೂ ಮನೇಲಿರ್ತೀರಾ. ಏನಾದರೂ ಸ್ನ್ಯಾಕ್ಸ್ ಬೇಕು ತಿನ್ನಬೇಕು ಅಂದರೆ ಯಾವಾಗಲೂ ಹೊರಗಡೆ ಹೋಗಿ ತಿನ್ನೋದು ಅಷ್ಟು ಎಲ್ದಿ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳಿ. ತುಂಬ ಸಖತ್ತಾಗಿರುತ್ತೆ. ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಎಲೆಯನ್ನು ಮಾತ್ರ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು ಚೆನ್ನಾಗಿ. ಸ್ವಲ್ಪ ಶುಂಠಿ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆ ಮೀಡಿಯಮ್ ಸೈಜ್ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು ರಸ, 3 ಹಸಿಮೆಣಸಿನ್ಕಾಯಿ ಅಥವಾ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೇಯಿಸಿದಂಥ ಆಲೂಗೆಡ್ಡೆ ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ, ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಕಾಳು 1 ಟೇಬಲ್ ಸ್ಪೂನಷ್ಟು, ಜಜ್ಜಿರಂಥ 1 ಗೆಡ್ಡೆ ಬೆಳ್ಳುಳ್ಳಿ. ಇಷ್ಟೇ ಬೇಕಾಗಿರೋಂಥ ಸಾಮಗ್ರಿಗಳು. ಕರಿಯೋದಕ್ಕೆ ಎಣ್ಣೆ ತುಂಬ ಸಿಂಪಲು, ಯಾವುದೇ ಬಿಸಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಅಥವಾ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಬೋಂಡ ಬಜ್ಜಿಗಿಂತ ಡಿಫ್ರೆಂಟಾಗಿ ಒಳ್ಳೆ ಸಖತ್ತಾಗಿರುತ್ತೆ ಟೇಸ್ಟು. ಮಾಡ್ಕೊಳ್ಳಿ. ನಾನು ಧನಿಯಾಗಳನ್ನ ಜಸ್ಟ್ ಸ್ವಲ್ಪ 2 ಭಾಗ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಪುಡಿ ಹಾಕೋದು ಬೇಡ. ಜಜ್ಜಿರಂಥ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳೋಣ. ನೀವು ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇದು 2ರಿಂದ 3 ಜನಕ್ಕೆ ಆಗಷ್ಟು ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿಕಾಯಿ ಹಾಗೆ ಈರುಳ್ಳಿನ ಕೈಯಿಂದ ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಪೆಟಲ್ಸ್ ಎಲ್ಲ ಓಪನ್ ಆಗುತ್ತೆ. ನೀವು ಈರುಳ್ಳಿ ಕೂಡ ಜಾಸ್ತಿ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಬೇಯಿಸಿರೋಂಥ ಆಲೂಗೆಡ್ಡೆನ ಈ ರೀತಿ ಕೈಯಿಂದ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಈಗಲೇ ಕಡಲೆ ಹಿಟ್ಟು ಹಾಕೋದು ಬೇಡ, ಬೋಂಡದ ಹಿಟ್ಟನ್ನ ಹಾಕೋದು ಬೇಡ. ಜಸ್ಟ್ ಇದನ್ನೆಲ್ಲ ಉಪ್ಪು ಹಾಕಿರ್ತೀವಲ್ಲ, ಇದು ನಿಂಬೆಹಣ್ಣು ರಸ, ಉಪ್ಪೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಂಗೆ ಪಾಲಕ್ ಸೊಪ್ಪು, ಈರುಳ್ಳಿ 2 ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅದಕ್ಕೆ ಎಷ್ಟು ಬೈಂಡಿಂಗ್ ಬೇಕಾಗುತ್ತೆ ನೋಡ್ಕೊಂಡು ಮಾತ್ರ ನೀವು ಕಡಲೆ ಹಿಟ್ಟನ್ನ ಬಳಸ್ಕೋಬೇಕಾಗತ್ತೆ. ಈ ಬ್ಯಾಟರ್ನ ಕಲಿಸ್ಬಿಟ್ಟು ತುಂಬ ಹೊತ್ತು ಹೊರಗಡೆ ಇಡಬೇಡಿ. ಮತ್ತೆ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿ ನೀರು ಬಿಟ್ಕೊಳ್ತಾ ಹೋಗುತ್ತೆ, ಬ್ಯಾಟರ್ ತೆಳು ಆಗುತ್ತೆ. ಹಾಗಾಗಿ ಕಲಿಸಿದ ತಕ್ಷಣವೇ ಹಾಕ್ಕೊಳ್ಳಿ. ಅಕಸ್ಮಾತ್ ತುಂಬ ಹೊತ್ತು ಬಿಟ್ಬಿಟ್ರಿ ಹೊರಗಡೆ ಅನ್ನೋದಾದರೆ ಇನ್ನು ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಹದ ಮಾಡಿಕೊಂಡು ನೀವು ಕರಿವಾಗ ಕರ್ಕೋಬೇಕಾಗತ್ತೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ 4-5 ಕಾಳಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ಡೀಪ್ ಫ್ರೈ ಮಾಡಿದಾಗ ಎಣ್ಣೆ ಜಾಸ್ತಿ ಎಳ್ಕೊಳ್ಳಲ್ಲ ಸ್ನ್ಯಾಕ್ಸ್ಗಳು. ಹಾಗಾಗಿ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪ್ನಲ್ಲಿ ಈ ರೀತಿ ಪಾಲಕ್ ಮಿಶ್ರಣನ ಹಾಕ್ಕೊಳ್ಬಹುದು. ತುಂಬ ಚೆನ್ನಾಗಿರುತ್ತೆ, ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಬೆಳ್ಳುಳ್ಳಿ ಮತ್ತು ನಿಂಬೆಹಣ್ಣು ರಸ, ಧನಿಯಾ ಕಾಳು ಎಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂದರೆ ಬಾಯಿಗೆ ಎಷ್ಟು ತಿಂದ್ರೂ ಅದು ರುಚಿ ಕಮ್ಮಿನೇ ಆಗಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ಉಲ್ಟಾ ಸೀದಾ ಮಾಡ್ಕೊಂಡು 2-3 ಸಲ ಚೆನ್ನಾಗಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕ್ಲಿಯರ್ ಆದಮೇಲೆ ಚೆನ್ನಾಗಿ ಬೆಂದಿರುತ್ತೆ ಅಂತ ಅರ್ಥ. ಆವಾಗ ನೀವು ತಗೊಳ್ಬೋದು. ನೋಡಿ, ಎಣ್ಣೆ ಎಷ್ಟು ಕ್ಲಿಯರ್ ಆಗಿದೆ, ನೊರೆ ಎಲ್ಲ ಪೂರ್ತಿ ಕಡಿಮೆ ಆಗಿದೆ. ಹಾಗಾಗಿ ಮೊದಲು ನೀವು ಎಣ್ಣೆನಲ್ಲಿ ಕರಿಬೇಕಾದಾಗ ಐ ಫ್ಲೇಮ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಇದೆಲ್ಲ ಹಾಕಿದ ತಕ್ಷಣವೇ ಬ್ಯಾಟರ್ನೆಲ್ಲ ಎಣ್ಣೆಗೆ ಬಿಟ್ಟ ತಕ್ಷಣವೇ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ನೋಡಿ. ಅಕಸ್ಮಾತ್ ನಿಮಗೆ ಹೊಸಬ್ರಾಗಿದ್ದು ಒಳಗಡೆ ಇನ್ನೂ ಬೆಂದಿಲ್ಲ, ಹಿಟ್ಟಿಟ್ಟು ಥರ ಇದೆ ಅಂದರೆ ಇನ್ನೊಂದು ಸೆಕೆಂಡ್ ಸಲ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೋದು. ಚೆನ್ನಾಗಿ ಬೇಯುತ್ತವ ಕೂಡ. 1-2 ನಿಮಿಷ ಡೀಪ್ ಫ್ರೈ ಮಾಡಿದ್ರೆ ಆಯಿತು ಮೀಡಿಯಮ್ ಫ್ಲೇಮ್ನಲ್ಲಿ. ನೋಡಿದ್ರಲ್ಲ ಎಷ್ಟು ಬೇಗ ಆಯಿತು ಅಂಥೇಳಿ. ನಾನು ಮಾತಾಡಿ ಮುಗಿಸೋಷ್ಟರಲ್ಲಿ 3 ನಿಮಿಷಕ್ಕೆ ರೆಡಿ ಆಗೋಯಿತು. ಆದರೆ ನಿಮಗೊಂದು 10 ನಿಮಿಷ ಬೇಕಾಗುತ್ತೆ ಎಲ್ಲ ತೊಳೆದು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ. 10-15 ನಿಮಿಷದಲ್ಲಿ ಟೀ ಟೈಮ್ ಜೊತೆಗೆ ಈ ರೀತಿ ಮಾಡ್ಕೊಳ್ಬಹುದು ಸ್ನ್ಯಾಕ್ಸ್ನ. ತುಂಬ ಚೆನ್ನಾಗಿರುತ್ತೆ. ಯಾರನ್ನ ಫ್ರೆಂಡ್ ಬಂದರೂ ಕೂಡ ಅಥವಾ ಮಕ್ಕಳಿಗೆ ಏನೋ ಡಿಫ್ರೆಂಟಾಗಿ ಬೇಕು ಅಂತ ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಒಂದು ಸಲ ಟ್ರೈ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಓಕೆ, ಬೈ. ಥ್ಯಾಂಕ್ ಯು.